ಈಗ 199ರಲ್ಲಿ 135 ಬಂದಿದೆ. ಅದೇ ಆದರೂ ಕೂಡ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 39 ಪ್ರಶ್ನೆ ಬಾಕಿ. ಇದನ್ನು ಇವತ್ತು ಆದಷ್ಟು ಕಳಿಸಿ ಸೆಷನ್ ಮುಂಚೆ. ಇನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 55 ಪ್ರಶ್ನೆಗಳಲ್ಲಿ 33 ಬಂದಿದೆ, 22 ಪೆಂಡಿಂಗ್ ಇದೆ. ಇದನ್ನು ಈಗಲೂ ಅಧಿಕಾರ ಕರೆಸಿಕೊಂಡು ನೋಡಿ. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ 1 ಪ್ರಶ್ನೆಗೆ 1 ಕೂಡ ಬಂದಿದೆ. ಕೃಷಿ ಇಲಾಖೆ 17ರಲ್ಲಿ 16 ಬಂದಿದೆ. ಕಾರ್ಮಿಕ ಇಲಾಖೆ 21ರಲ್ಲಿ 20 ಬಂದಿದೆ. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ 27ರಲ್ಲಿ 11 ಬಂದಿದೆ. ಯಾಕೆ ಸಚಿವರು ಎಲ್ಲಿದ್ದಾರೆ? ಸೈನ್ ಆಗಲೇ ಮರ್ತೋಗಿದೆ. ಪೆನ್ನಿಗೆ ಏನು ಕೊಡಿಸಬೇಕಿದೆ. ನೆಕ್ಸ್ಟ್ ಅಲ್ಲಿ ಇವತ್ತು ಮುಡಿಸೋದನ್ನು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡದಲ್ಲಿ 11 ಬಂದಿದೆ, 1 ಪೆಂಡಿಂಗ್. ಯೋಜನಾ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇದೆ, 1 ಪೆಂಡಿಂಗ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಭೆ ಇಲಾಖೆ 34ರಲ್ಲಿ 15 ಬಂದಿದೆ, 17 ಪೆಂಡಿಂಗ್ ಇದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ. ಸೊ ಎಲ್ಲ ಸಚಿವರುಗಳು ಅದಕ್ಕೆ ಕರೆಸಿಕೊಂಡು ಆದಷ್ಟು ಬೇಗ ಮುಟ್ಟಿಸಿ. ಮತ್ತು ಸಾಕ್ಷರತಾ, ವಾಣಿಜ್ಯ ಮತ್ತು ಕೈಗಾರಿಕೆ, ನಗರಾಭಿವೃದ್ಧಿ, ವಸತಿ, ಕಂದಾಯ, ಪ್ರವಾಸೋದ್ಯಮ, ಲೋಕೋಪಯೋಗಿ, ಬಂದರುಗಳು ಮತ್ತು ಒಳನಾಡು, ಜಲಸಾರಿಗೆ, ಅರಣ್ಯ ಮತ್ತು ಪರಿಸರ, ಜೀವಶಾಸ್ತ್ರ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳ ಸಮಿತಿಯು 25-26ನೇ ಸಾಲಿನ 3ನೇ ವರದಿಯನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಯಾವುದು ಬಿಲ್ ಮಂಡನೆ ಮಾತ್ರ ಚರ್ಚೆ. ಓಕೆ. ಮುಖ್ಯಮಂತ್ರಿ ಪರವಾಗಿ ಪ್ರಸ್ತಾವ ಮಂಡಿಸುವುದು. ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ವೃತ್ತಿಗಳ, ಕಸಬುಗಳ, ಆಜೀವಿಕೆಗಳ ಮತ್ತು ಉದ್ಯೋಗಗಳ ಮೇಲಿನ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: ಕರ್ನಾಟಕ ವೃತ್ತಿಗಳ, ಕಸುಬುಗಳ, ಆಜೀವಿಕೆಗಳ ಮತ್ತು ಉದ್ಯೋಗಗಳ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಪರವಾಗಿ ಮಂಡಿಸುವುದು ಹಾಗೂ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸ್ವಾತಂತ್ರ್ಯ ಹಾಗೂ ಮರ್ಯಾದೆ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಷೇಧ ಇವ ನಮ್ಮವ ಮತಿ ಕೋರುತ್ತೇನೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಕರ್ನಾಟಕ ವಿವಾಹದಲ್ಲಿ ಐಕ್ಯ ಸ್ವಾತಂತ್ರ್ಯ ಹಾಗೂ ಮರ್ಯಾದೆ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಷೇಧ ಇವ ನಮ್ಮವ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿಲ್ಲ ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು, ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ಅದಕ್ಕೆ ಮೇಲೆ ಫಸ್ಟ್ ಟೈಮ್ ಮಾತಾಡ್ತಾರೆ, ಮತ್ತೆ ನೀವು ಮಾತಾಡ್ತೀರಾ? ಇಲ್ಲ, ನಾನು ಮಾತಾಡ್ತೀನಿ. ಆದಷ್ಟು ಬೇಗ ಮುಗಿಸ್ಬೇಕು, ಯಾಕಂದ್ರೆ ಅವಕಾಶ ಕೊಡ್ತೇವೆ. ಯಾವುದು ಲಕ್ಷ್ಮೀ ಮಾನ್ಯ ಅಧ್ಯಕ್ಷರೇ, ಆದಷ್ಟು ಬೇಗ ಮುಗಿಸ್ಬೇಕು. ಆದಷ್ಟು ಬೇಗನೆ ಆಗುದಿಲ್ಲ. ನಾ ಹೇಳಿದ್ರೆ 2 ಗಂಟೆ ಬೇಕಂತ. ಇಲ್ಲ, ನೀವು ನಾನು ಮುಗಿಸ್ತೇನೆ. ಆಗದಿದ್ರೆ ಸಹಕಾರ ಕೊಡ್ಬೇಕು. ಇಲ್ಲ, ಆದಷ್ಟು ಬೇಗ ಮುಗಿಸಿ. ಉತ್ತರ ಕರ್ನಾಟಕದಾಗ ನೀವು ಹಿಂಗೆ ಮಾಡ್ಬೇಡ, ಅನ್ಯಾಯ ಮಾಡ್ಬೇಡ. ಏನಿಲ್ಲ, ಅದಕ್ಕೆ ಅದಾಗಿದೆ. ಬೆಳಗಾಂ ಎಲ್ಲ ಮಾತಾಡಿದೆ ಉತ್ತರ ಕರ್ನಾಟಕದಲ್ಲಿ. 20 ಸಚಿವರು ಇರಬೇಕು. 1, 2, 3, 4 ಸಚಿವರು ಇದ್ದಾರೆ. ಮಧ್ಯಾಹ್ನ ಈಗೆಲ್ಲ ಮಾತಾಡ್ತೀರಾ? ನೀವು ಒಟ್ಟೆ ಎದುರಿಸ್ತಿರೋ ಎಲ್ಲರಿಗೂ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಸರ್ಕಾರದ 26-27ನೇ ಸಾಲಿನ ಬಜೆಟಿನ ವಿಶ್ಲೇಷಣೆ ಮಾಡಲಿಕ್ಕೆ, ರಾಜ್ಯದ ಭವಿಷ್ಯದ ಬಗ್ಗೆ
ರೈತರು, ಕಾರ್ಮಿಕರು, ಯುವಕರು, ಯುವತಿಯರ ಬಗ್ಗೆ ಚಿಂತನೆ ಹಂಚಿಕೊಂಡು ರಾಜ್ಯ ಯಾವ ದಿಶೆಯಲ್ಲಿ ಮುಂದುವರಿಬೇಕು ಮಾಡಲಿಕ್ಕೆ, ಅದರ ವಿಶ್ಲೇಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಇದು ಸಿದ್ದರಾಮಯ್ಯನವರ 17ನೇ ಬಜೆಟ್. ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಒಂದು ರೀತಿಯ ದಾಖಲೆ. ರಾಜಕೀಯ ಜೀವನದಲ್ಲಿ ಇರುವಂಥ ಯಾರಾದರೂ ಕೂಡ ಇದು ಹೆಮ್ಮೆ ಪಡುವಂಥದ್ದು ಹಾಗೂ ಗೌರವ ಪಡುವಂಥ ಸಾಧನೆ. ಸಿದ್ದರಾಮಯ್ಯನವರಿಗೆ ನಾನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 17ನೇ ಬಜೆಟ್ ಮಂಡಿಸೋದು ಅವರ ಜೀವನದ ದೊಡ್ಡ ಒಂದು ಪೊಲಿಟಿಕಲ್ ಅಚೀವ್ಮೆಂಟ್. ಆದ್ರೆ ನಂದು ಪ್ರಶ್ನೆ ಅಂತಂದ್ರೆ, ಈ 17 ಬಜೆಟ್ ನಂತರ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಐತಿ? 17 ಬಜೆಟ್ಗಳನ್ನು ಕೊಟ್ಟಂತ ಕರ್ನಾಟಕದ ಈ ಸಿದ್ದರಾಮಯ್ಯನವರು ಕರ್ನಾಟಕವನ್ನು ಎಲ್ಲಿಗೆ, ಯಾವ ರೀತಿ, ಯಾವ ಸ್ಥಾನದಲ್ಲಿ ಇವತ್ತು ನಿಲ್ಲಿಸಿದಾರ, ಮುಂದೆ ಭವಿಷ್ಯ ಯಾವ ಕಡೆ ಒಯ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇವತ್ತಿದೆ. ಇದು ನಾವು ಸಂತೋಷ ಹಾಗೂ ಸೆಲೆಬ್ರೇಷನ್ ಮಾಡುವಂಥ ವಿಷಯನೋ, ಅವರು 17 ಬಜೆಟ್ ಮಾಡಿದ್ದು, ಅಥವಾ ನಾವು ಇವತ್ತು ಬಂದು ಮುಟ್ಟಿದೆವು ಅಂಥೇಳಿ ನಾವು ಇವತ್ತು ನೋಡುವಂಥ ಸಮಯ ಬಂದಿದೆ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟಿನ ವಿಶ್ಲೇಷಣೆ ಮಾಡೋಕ್ಕಿಂತ ಮೊದಲು ನಾನು ಒಂದು ಘಟನೆ ಏನಾಗಿತ್ತು ಅದ್ರ ಬಗ್ಗೆ ಸದನದ ಗಮನ ಮತ್ತು ಅದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಸುಮಾರು ಒಂದು 6 ತಿಂಗಳಿಂದ ಹುಬ್ಬಳ್ಳಿಯಿಂದ ಬಿಜಾಪುರ ಕಡೆ ಹೊರಟಿದ್ದೆ. ಬಾಗಲಕೋಟೆ ಹತ್ರ ಸಂಜೆ ಸಮಯ ಆಗಿತ್ತು. ಚಹಾ ಕುಡಿಯೋಣ ಅಂಥೇಳಿ ಒಂದು ಚಹಾ ಅಂಗಡಿಯಲ್ಲಿ ನಿಂತೆ ನಾನು. ಅಲ್ಲಿ ಒಂದು 4-5 ಜನ ರೈತರಿದ್ದರು. ಇಳಿದು ಕೂಡ ನನ್ನ ಗುರುತು ಹಿಡಿದು ಬರ್ರಿ ಅಂಥೇಳಿ ನನಗೂ ಕರೆದು ಅವ್ರ ಜೊತೆ ಕುಂಡ್ರಿಸ್ಕೊಂಡ್ರು. ಎಲ್ಲರೂ ಕೂಡಿ ಚಹಾ ಕುಡ್ಕೊಂತ ಕುಂತೀವಿ. ನಾನು ಕೇಳಿದೆ ಅವರು ಯಾರ್ಯಾರ ಹೆಸರು ಏನಪ್ಪ ಅಂಥೇಳಿ ಒಬ್ಬರು ಹಿರಿಯರಿದ್ದರು, ವಯಸ್ಸಾದವರು. ನಾನು ಕೇಳಿದೆ ಮೇಟಿ ಅಂತ ಅಂದ್ಕೊಳ್ಳಿ, ನಮ್ಮ MLA ಮೇಟಿ ಅವ್ರು ಏನಾಗ್ಬೇಕ್ರಿ ಅಂತ ಕೇಳಿದೆ. ಅವ್ರು ನಮ್ಗೆ ದೂರಿಂದ ಸಂಬಂಧ ಆಗ್ತಾರ್ರಿ ಅಂತ ಹೇಳಿದ್ರು ಅವರು. ಅಂದ್ರೆ ಈಗೇನು ನಮ್ಮ ತೀರ್ಕೊಂಡಾರಲ್ಲ ಮೇಟಿಯವರು, ಅವ್ರಿಗೆ ದೂರಿಂದ ಸಂಬಂಧ ಆಗ್ತಾರ ಅಂತ ಹೇಳಿದ್ರು. ಸಮಯ ಟೈಮ್ ಅದಾವ ಅಂತ ಹೇಳಿದರು. ಏನು ಮಾಡಬೇಕು ಅಂತ ಹೇಳಿದ್ರು. ಏನು ಮಾಡ್ಬೇಕಪ್ಪ ತಮ್ಮ, ಹಿಂಗೆ ಟೈಮ್ ಕೆಟ್ಟಿದ್ದಾಗ ಹೆಚ್ಚು ದುಡಿಬೇಕು ಅಂತ ಹೇಳಿದರು. ಹೆಚ್ಚು ದುಡಿಬೇಕು, ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳಿದರು. ನಾ ಹೇಳಿದ್ದೆ, ಏನು ಟೈಮ್ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಒಂದು ವರ್ಷ ಮಳೆ ಚಲೋ ಬರ್ತೈತಿ, ಒಂದು ವರ್ಷ ಹೆಚ್ಚು ಬರ್ತೈತಿ, ಒಂದು ವರ್ಷ ಕಡಿಮೆ ಬರ್ತೈತಿ, ಒಂದು ಸತ್ತೆ ಬೆಳಿಗ್ಗೆ ರೇಟ್ ಸಿಗ್ತೈತಿ, ಇನ್ನೊಂದು ಸತ್ತೆ ಸಿಗೋದಿಲ್ಲ. ಯಾಕೆ ಭಾಳ ಚಿಂತೆ ಮಾಡ್ತೀರಿ? ವಯಸ್ಸಾಗೈತಿ, ತ್ರಾಸ ತಗೋಬೇಡ್ರಿ. ಏನು ಬ್ಯಾಂಕ್ದಾಗ ಈಗ ಆರಾಮಾಗಿ ಸಾಲ ಸಿಗ್ತೈತಿ, ಸಾಲ ತೊಗೊಂಡು ಆರಾಮಾಗಿರ್ರಿ, ಮತ್ತು ಮುಂದೆ ಚಲೋ ಟೈಮ್ ಬರ್ತೈತಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ತಮ್ಮ ಸಾಲ ಮಾಡಿ ತುಪ್ಪ ತಿನ್ನಬಾರ್ದು, ಸಾಲ ಇಟ್ಟು ಹೋಗೋಂಗಿಲ್ಲ, ಹಾಗಾಗಿ ನಾನು ಖರ್ಚು ಕಡಿಮೆ ಮಾಡ್ತೀನಿ, ನಾನು ದುಡ್ತಾ ಹೆಚ್ಚು ಮಾಡ್ತೀನಿ ಅಂತ ಗುಳಪ್ಪ ಮೆಟ್ಟಿ ಅವ್ರು ಹೇಳಿದರು. ನನಗದು ತಲೆಯಾಗ ಹೋತದು, ಹಿರಿಯ ಮನುಷ್ಯ ಎಷ್ಟು ಕರೆಕ್ಟ್ ಮಾತು ಹೇಳತ್ತಾನಲ್ಪ ಅಂಥೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.